ಭಾರತದಲ್ಲಿ 6 ಚುನಾವಣೆಗಳು ಪ್ರತಿ ವರ್ಷ ಎವರೇಜ್ ಆಗಿ ನಡೆಯುತ್ತೆ. ಇದರಿಂದಾಗಿ ಭಾರತದಲ್ಲಿ ಚುನಾವಣೆ ನಡೆಸುವುದಂದ್ರೆ ಬಹುದೊಡ್ಡ ಖರ್ಚಾಗಿದೆ. ಈ ಸಮಸ್ಯೆ ಪರಿಹಾರ ಮಾಡಲು ಕೇಂದ್ರ ಸರ್ಕಾರ ಒಂದು ಹೊಸ ಕಾನೂನನ್ನು ಜಾರಿಗೆ ತರಲು ಹೊರಟಿದ್ದಾರೆ. ಇದರ ಹೆಸರು ಒನ್ ನೇಷನ್ ಒನ್ ಎಲೆಕ್ಷನ್. ಕೇಂದ್ರ ಸರ್ಕಾರದ ಪ್ರಕಾರ ಪ್ರತಿ ಬಾರಿ ಚುನಾವಣೆ ಮಾಡುವುದರಿಂದ ತುಂಬಾ ಹಣ ಖರ್ಚಾಗುತ್ತೆ. 2024ರ ಚುನಾವಣೆಯಲ್ಲಿ 1,35,00,000 ಖರ್ಚಾಗಿದೆ. ಇದು ಮಾತ್ರ ಅಲ್ಲದೆ ಅನೇಕ ಬಾರಿ ಚುನಾವಣೆ ನಡೆಸುವುದರಿಂದ ಪಾಲಿಸಿ ಮೇಕಿಂಗ್ನಲ್ಲೂ ಕೂಡ ಸಮಸ್ಯೆಯಾಗುತ್ತೆ. ಯಾವ ಪಾರ್ಟಿ ಅಧಿಕಾರದಲ್ಲಿರ್ತಾರೆ ಅವರು ಎಲೆಕ್ಷನ್ ವಿನ್ ಆಗುವ ನೆಪದಲ್ಲಿ ಪಾಲಿಸಿಯನ್ನು ಮಾಡ್ತಾರೆ ಹೊರತು ಜನಪರವಾದ ಪಾಲಿಸಿಯನ್ನು ಮಾಡುವುದಿಲ್ಲ. ಈ ಕಾರಣದಿಂದಾಗಿ ಸರ್ಕಾರ ಒನ್ ನೇಷನ್ ಒನ್ ಎಲೆಕ್ಷನ್ ಇಂದಾಗಿ ಎಲ್ಲಾ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ ಎಂಬುದು ಸರ್ಕಾರದ ವಾದವಾಗಿದೆ. ಕೇಂದ್ರ ಸರ್ಕಾರದ ಪ್ರಪೋಸಲ್ ಪ್ರಕಾರ ಇನ್ನು ಮುಂದೆ ಚುನಾವಣೆ 2 ವಿಧದಲ್ಲಿ ನಡೆಯುತ್ತೆ. ಮೊದಲು ಲೋಕಸಭಾ ಮತ್ತು ವಿಧಾನಸಭಾ ಚುನಾವಣೆ ನಡೆಯುತ್ತೆ. ಅದಾದ 100 ದಿನದೊಳಗೆ ಪಂಚಾಯತ್ ಮತ್ತು ಮುನ್ಸಿಪಾಲಿಟಿ ಚುನಾವಣೆ ನಡೆಯುತ್ತದೆ. ಹಾಗಾದರೆ 2029ರಲ್ಲಿ ಚುನಾವಣೆಯಾದರೆ ಇದರ ಅವಧಿ 2034ರ ತನಕ ಇರುತ್ತೆ. ಇದರ ಮಧ್ಯದಲ್ಲಿ ಯಾವುದೇ ಚುನಾವಣೆ ಇರುವುದಿಲ್ಲ. ಹಾಗಾದರೆ ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.